సో మనకి కర్ణాటక దగ్గర నుంచి కోలార్ గోల్డ్ ఫీల్డ్స్ కేజీఎఫ్ మూవీ చూసుంటారు కదా, అక్కడ నుంచి వచ్చారు. బేసికలీ హాఫ్ తెలుగు అండ్ హాఫ్ కన్నడ అంతేనా. సో మన దగ్గర సర్జరీ చేయించుకోవడానికి వచ్చారు. గైనకాలజిస్ట్ బేసికలీ నా వీడియోస్ చూసి హీ వాజ్ ఇంప్రెస్డ్ అండ్ ఫోన్ చేసి వెంటనే బుక్ చేసేసుకొని బస్సు వెంటనే మా దగ్గరికి వచ్చేయడం కూడా జరిగింది. సో ఈరోజు సర్జరీ చేసి పంపించేస్తున్నాం. సో 10 days తర్వాత మళ్ళీ వస్తారు. సో మౌర్ని ఎలా తెలుసుకున్నారు అంటే కన్నడ వాళ్ళకి కూడా ಅರ್ಥವಾಯಿತು ಇಫ್ ಅಟ್ ಆಲ್ ಯು ಕ್ಯಾನ್ ಸ್ಪೀಕ್ ಇನ್ ಕನ್ನಡ ಮಾಕು. ಫಸ್ಟ್ಲಿ ನಾನು ಇನ್ಸ್ಟಾಗ್ರಾಮ್ ವಿಡಿಯೋ ಇವರ ಸರ್ ಅವರ ರೀಲ್ಸ್ ನೋಡಿ ಬಂದಿದ್ದು. ಮೊದಲು ನಾನೆಲ್ಲ ಸರ್ಚ್ ಮಾಡಿದ್ದೆ ಬೆಂಗಳೂರಲ್ಲಿ ಎಲ್ಲ ಸುಮಾರು 6 ತಿಂಗಳಿಂದ ವಿಚಾರಿಸ್ತಾನೆ ಇದ್ದೀನಿ. ಇದರ ಬಗ್ಗೆ ನನಗೆ ಕರೆಕ್ಟಾಗಿ ಐಡಿಯಾ ಕೊಡೋರು ಯಾರು ಇದ್ದಿರಲಿಲ್ಲ. ಸೊ ನಾನು ನನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿಬಿಟ್ಟು ಅದರಲ್ಲಿ ಟೆಕ್ಸ್ಟ್ ಮಾಡಿದೆ ಅವ್ರಿಗೆ. ಜಸ್ಟ್ ರೀಲ್ ಕೆಳಗಡೆ ಟೆಕ್ಸ್ಟ್ ಮಾಡಿದೆ. ಅವರು ಚಾಟ್ ಮುಖಾಂತರ ಮೊಬೈಲ್ ನಂಬರ್ ಎಲ್ಲ ಕಳಿಸಿ ಮಾತಾಡಿ ನನಗೆ ಅಂತ ಹೇಳಿದರು. ಸೊ ನಾನು ಅಲ್ಲಿಗೂ ಒಂದು 2-3 ವೀಕ್ಸ್ ಆಗಿತ್ತು. ಮತ್ತೆ ನಾನೇ ಮಾತಾಡಿದೆ, ಕಾಲ್ ಮಾಡಿದೆ ಸರ್ಗೆ ಅಂತ. ಅದೇ ಈ ಥರ ಎಲ್ಲ ಹೇಳಿದ್ರು. ಫೋಟೋಸ್ ಎಲ್ಲ ಕಳಿಸಿದೆ ಗ್ರೇಡ್ ಎಲ್ಲ ತಿಳ್ಕೊಳ್ಳೋಕ್ಕೆ. ಸೊ ಸರ್ ಈ ಥರ ಗ್ರೇಡ್ ಇದೆ, ನೀವು ಯಾವಾಗಾದರೂ ಬನ್ನಿ, ನಾವು ಇದು ಮಾಡಿಕೊಡ್ತೀವಿ, 1 ಡೇನಲ್ಲೇ ಎಲ್ಲ ಆಪ್ರೇಷನ್ ಎಲ್ಲ ಸರ್ಜರಿ ಎಲ್ಲ ಮಾಡಿ ಡಿಸ್ಚಾರ್ಜ್ ಮಾಡಿಕೊಡ್ತೀವಿ ಅಂತಂದರು. ಸೊ ನಾನು ಥಿಂಕ್ ಮಾಡಿ ನಾನು ಬಸ್ ಎಲ್ಲ ಬುಕ್ ಮಾಡಿಬಿಟ್ಟು ಕಳಿಸ್ಬಿಟ್ಟೆ. ನಾವು ಇಲ್ಲಿರೋದಕ್ಕೆ ಸರ್ ಎಲ್ಲ ರೂಮ್ ಎಲ್ಲ ಬುಕ್ ಮಾಡಿಕೊಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಸರ್ಜರಿ ಎಲ್ಲ ಆಗೋಯ್ತು. ಸೊ ಪೈನ್ ಏನಿಲ್ಲ, ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದೆ. ಓಕೆ. ಸೊ ಆರ್ ಪ್ರಾಮಿಸಸ್ ನೋ ಪೇನ್ ನೋ ಸ್ಕಾರ್ಸ್ ಎವ್ರಿ ಡಿಸ್ಚಾರ್ಜ್. ಹೌದು. ಸೊ ಆಲ್ 3 ವಿ ಹ್ಯಾವ್. ನಿಮಗೇನಾದರೂ ಗೈನಕೋಮಾಸ್ಟಿಯಾ ತೊಂದರೆ ಇದ್ರೆ ದಯವಿಟ್ಟು ವಿಜಯ್ ಕ್ಲಿನಿಕ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಅವರು ಸಜೆಷನ್ ತಗೊಳ್ಳಿ. ಸ್ವಲ್ಪ ದೂರ ಆಗ್ಬೋದು, ಬಟ್ ಚೆನ್ನಾಗಿ ಮಾಡ್ಕೊಡ್ತಾರೆ. ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.